ಎಲ್ಲರಿಗೂ ನಮಸ್ಕಾರ ರೀ. ಹೇಗದಿರಿ? ನಾನು ಶ್ವೇತಾ. ಜಗತ್ತೇ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಸಿಎಂ ಸಿದ್ದರಾಮಯ್ಯನವರಿಗೆ ಅವ್ರ ಅಭಿಮಾನಿಗಳು ಬಹಳಷ್ಟು ಡಿಫ್ರೆಂಟ್ ಹೆಸರಿಟ್ಟಾರ್ರಿ. ಟಗರು ರಾಮಯ್ಯ ಅಂತಾರ, ಅನ್ನ ರಾಮಯ್ಯ ಅಂತಾರ. ಇನ್ನ ಅವರಿಗೆ ಸ್ಟೇಜ್ ಮೇಲೆ ಮುತ್ತು ಕೊಟ್ಟಂತ ಹೆಣ್ಮಗಳಂತೂ ಮನಸ್ಸಿನಾಗೆ ಮುದ್ದು ರಾಮಯ್ಯ ಅಂತಂದ್ರು ಅಂದಿರ್ಬೋದ್ರಪ್ಪ, ಯಾರಿಗ್ ಗೊತ್ತು. ಈ ಕಟ್ಟರ್ ಹಿಂದೂಗಳು ಸಿದ್ದರಾಮುಲ್ಲಾ ಖಾನ್ ಅಂದಿದ್ದನ್ನು ಕೇಳೇವ್ ನಾವು. ಆದ್ರ ಈಗ ಕಾನೂನು ಕುಣಿಕೆ ಟೈಟ್ ಆಗ್ತಿದ್ದಂಗೆನೆ ಸಿದ್ದರಾಮಯ್ಯ ಲೂಸ್ ಆದ್ರ ಅನ್ನೋ ಸಂಶಯ ಬರ್ಲಿಕ್ಕತ್ತದ ನೋಡ್ರಿ. ಸುಮ್ನ ಈ ಮಾತು ಹೇಳಲಿಕ್ಕತ್ತಿಲ್ರಿ. ಯಾಕಂದ್ರ ಸ್ಟೇಜ್ ಮೇಲೆ ಭಾಷಣಕ್ಕೆ ಹೋದ ಸಿದ್ದರಾಮಯ್ಯನವರು ಫುಲ್ ಗಲಿಬಿಲಿಯಾಗಿ ಗಾಬರಿ ರಾಮಯ್ಯ ಅನ್ನೋ ಹೊಸ ಹೆಸರು ತಗೊಂಡು ಬಿಟ್ಟಾರ. ಸುಮಾರು 9,26,000 ಎಕರೆ ಜಮೀನಿಗೆ ನೀರುಣಿಸ್ತಕ್ಕಂಥ ಜಲಾಶಯ ಇದು. ಹಾಗೇನೆ ಆಂಧ್ರಕ್ಕೆ 6,25,000 ಎಕರೆಗೆ ನೀರು ಉಣಿಸ್ತಕ್ಕಂಥದ್ದು. 3 ಲಕ್ಷ ಆಂಧ್ರ ತೆಲಂಗಾಣ ಸೇರಿ 3 ಲಕ್ಷ ಜನ ಎರಡೂ ಸೇರಿ 87,000 ತೆಲಂಗಾಣಕ್ಕೆ, ಒಟ್ಟು 3 ಲಕ್ಷ. 6,26,000 ಮತ್ತೆ 6,20,000 ರಾಯಚೂರಿಂದ ಕೊಪ್ಪಳ ಸರ್, ತೆಲಂಗಾಣ ಲೆಫ್ಟ್ ಸೈಡ್ 6 ಲಕ್ಷ ಚಿಲ್ಲರೆ. ಹೌದು ಸರ್, 6 ಲಕ್ಷ. ಎಡದಂಡೆ ನಾಲೆಗೆ 6 ಲಕ್ಷ ಅಲ್ವಾ? 6 ಲಕ್ಷ ಎಡದಂಡೆ, 3 ಲಕ್ಷ ಬಲದಂಡೆ 3 ಲಕ್ಷ. ರಾಯಚೂರು ಕೊಪ್ಪಳ ಲಕ್ಷ, ಇದು ಅದು ಒಂದು 3 ಲಕ್ಷ, ಒಟ್ಟು 12.5 ಲಕ್ಷ. ನೀವು 6 ಲಕ್ಷ ಲೆಫ್ಟ್ ಬ್ಯಾಂಕ್ ನಾನು, 3,26,000 ರೈಟ್ ಬ್ಯಾಂಕ್ ರೈಟ್ ಬ್ಯಾಂಕ್ ಅಂದರೆ ಬಳ್ಳಾರಿ ಹೊಸಪೇಟೆ, ಲೆಫ್ಟ್ ಬ್ಯಾಂಕ್ ಕೊಪ್ಪಳ ರಾಯಚೂರು. ಆಯ್ತಪ್ಪ. ಕರ್ನಾಟಕಕ್ಕೆ ಎಷ್ಟ್ರಿ ಸರ್? ಒಟ್ಟು ಕರ್ನಾಟಕ, ತೆಲಂಗಾಣ, ಆಂಧ್ರ ಸೇರಿ 12 ಲಕ್ಷ, 12 ಲಕ್ಷ ಎಕರೆ ಟೋಟಲ್ ಎಲ್ಲವೂ. ಕರ್ನಾಟಕಕ್ಕೆ 9,20,000 ಕರ್ನಾಟಕ. ನಾನೇನು ಹೇಳಿದೆ ಮತ್ತೆ? ಯಾಕೆ ಹೇಳಕತ್ತೀರಿ? ಏಯ್, ನಾನು ಕರೆಕ್ಟಾಗಿ ಹೇಳಿದ್ದೀನಿ ನಡ್ರಿ. ಮಾತಾಡ್ಕೊಂತ ಮೊದಲು ಹೇಳಿದ್ದು 6 ಲಕ್ಷ ಎಕರೆ. ಅವ್ರು ಬಂದು ಕರ್ನಾಟಕಕ್ಕೆ 9 ಲಕ್ಷ ಆಗ್ತದ ಅಂತಂದ್ರು. ಅರೆ, ನಾ ಹೇಳಿದ್ದು ಅದನ್ನೇ ಅಂತಂದು ಸ್ಟೇಜ್ ಮೇಲೆ ಗದರ್ ಬಿಟ್ರು. ಈ ಜಟ್ಟಿ ನೆಲಕ್ ಬಿದ್ರು ಮೀಸಿ ಮಣ್ಣಾಗಿಲ್ಲ ಅಂತಾರ ನೋಡ್ರಿ. ಅದೇ ತರ ಹಸಿ ಸುಳ್ಳು ಹೇಳಿ ತಾವಾಡಿದ ತಪ್ಪು ಮಾತಿಗೆ ತ್ಯಾಪೆ ಹಚ್ಲಕ್ ಬಂದೇ ಬಿಟ್ರು. ಅಲ್ಲ, ತಾವು ಅದನ್ನೇ ಹೇಳಿದ್ದು ಅಂತ ಅಂದ ಮ್ಯಾಲ ಏನೋ ಒಂದು ಮಾತಾಡಿ ಸ್ಟೇಜ್ ಬಿಟ್ಟು ಹೋಗುದ್ ಬಿಟ್ಟು ಮತ್ಯಾವ್ದೋ ಸಂಖ್ಯೆ ಹೇಳಿ ಹಿಂದ ನಿಂತಿರೋರ್ ಬಳಿ ಕೇಳ್ತಾರ, ಏನ ಹೇಳಿದ ಕರೆಕ್ಟಾ ಅಂತ ಕೇಳ್ತಾರ. ಕರ್ನಾಟಕಕ್ಕೆ 9,26,000 ಕರೆಕ್ಟ್ ಏನ್ರಿ? ಕರೆಕ್ಟಾ? ಸರಿ. ಮತ್ತೆ ಒಟ್ಟು 9,26,000 ಎಕರೆ ಕರ್ನಾಟಕಕ್ಕೆ. ಅಲ್ರಿ ಸಿದ್ದರಾಮಯ್ಯನವ್ರ, ಅಲ್ಲಿ ಬಂದಿರೋ ಮಂದಿ ಏನು ನೀವು ಹೇಳಿದ್ದ ಸರಿನಾ ತಪ್ಪ ಅಂತ ಗೂಗಲ್ ಮಾಡಿ ನೋಡ್ತಾರೇನ್ರಿ? ಹೆಂಗೂ ನಿಮಗೇನು ಸುಳ್ಳು ಹೇಳೋದೇನು ಹೊಸದೇನ ಅಲ್ಲಿ ಬಿಡ್ರಿಪ್ಪ. 1 ಲಕ್ಷ ಹೆಚ್ಚು ಕಮ್ಮಿ ಹೇಳಿದ್ರ ಏನ್ ದೊಡ್ಡ ಮಹಾ ಯಾರ್ ಗಂಟ್ ಹೋಗುದೈತಿ? ನೀರ್ ಹೋಗುದು ಇಂಪಾರ್ಟೆಂಟ್ ಅಲ್ಲಿ ಏನ್ ಮತ್ತ ಇಷ್ಟಕ್ಕೆ ಮುಗಿಲಿಲ್ರಿ. ಮತ್ತ ಯಾವನ್ರಿ ನಂಗ ಭಾಷಣ ಬರದ್ ಕೊಟ್ಟಿದ್ದು ಅಂತ ಇಂಜಿನಿಯರ್ ಮೇಲೆ ಪಾಪ ಹಲ್ಲಿಗೆ ಹೋಗ್ಬಿಟ್ರ. ಕರ್ನಾಟಕ ಆಂಧ್ರ ಸೇರಿ 3 ಲಕ್ಷ, 9 ಲಕ್ಷ ಕರ್ನಾಟಕ. ನನಗೆ ಈ ಡಿಪಾರ್ಟ್ಮೆಂಟ್ನವರು ಸರಿಯಾಗಿ ತಪ್ಪು ಮಾಡ್ಕೊಟ್ಬಿಟ್ಟಿದ್ದೀರ. ಯಾರ್ರೀ ಅವರು ನನಗೆ ಬರ್ಕೊಟ್ಟಿರೋರು? ಏಯ್, ಅವನು
ಇದು ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಈಗ 3 ಲಕ್ಷ ಅಂತ ಹೇಳ್ತಾ ಇದ್ದಾರೆ ಅವರು. 9,26,000 ಏಯ್ ಯಾವನ್ರಿ ನೀವು ಇಂಜಿನಿಯರ್ಗೆ ಕೆಲಸ ಕೊಟ್ಟೋದು? ನಿಮಗೆ ಬರ್ಕೊಡೋದೊಂದು ಹೇಳೋದೊಂದು. ಅವರೆಲ್ಲ 3 ಲಕ್ಷ ಅಂತ ಹೇಳ್ತಾ ಇದ್ದಾರಲ್ರಿ. ಒಟ್ಟು 6,09,26,000 ಕರ್ನಾಟಕಕ್ಕೆ, 6 ಲಕ್ಷ ಚಿಲ್ಲರೆ ಆಂಧ್ರಕ್ಕೆ, 87,000 ತೆಲಂಗಾಣಕ್ಕೆ. ಕರೆಕ್ಟಾ? 7.2 ಆಂಧ್ರ, 0.87 ತೆಲಂಗಾಣ. ಇಲ್ಲ, ನೀವು ಬೇರೆ ಹೇಳ್ತೀರಿ, ಇವ್ರು ಬರ್ಕೊಟ್ಟಿರೋದು ಬೇರೆ. ಬೋರ್ಡ್ ಸರಿ ಇದೆ ಸರ್. 16 ಲಕ್ಷ ಟೋಟಲ್ ಸರ್. 16 ಲಕ್ಷ 38 ಲಕ್ಷ ಸರ್. ಕರ್ನಾಟಕ ಬರೋದು 9,26,000 ಬರ್ತದೆ ಸರ್. ಅದಾಯ್ತಪ್ಪ. 16,38,000 ಎಕರೆನಲ್ಲಿ 9,26,000 ಕರ್ನಾಟಕಕ್ಕೆ. ಆಂಧ್ರಕ್ಕೆ ಎಷ್ಟು? ಸರ್ 4 ಲಕ್ಷ ಸಮಥಿಂಗ್ ಬರ್ತದೆ ಸರ್. ನೀವು ಯಾವ ಇಂಜಿನಿಯರ್ ಕೆಲಸ ಮಾಡ್ತೀನಿಯಾ ನೀನು? ನಿಮ್ಗೆ ಗೊತ್ತಿಲ್ಲ. ಅವ್ನು 3 ಲಕ್ಷ ಹೇಳ್ತಾನೆ. ಇಲ್ಲಪ್ಪ, ಅವರು ಜಾಸ್ತಿ ಬರ್ಕೊಟ್ಟವ್ರೆ ನನಗೆ. 2 ಸೇರ್ಕೊಂಡು ಆಗುತ್ತೆ ಸರ್. 6 ಲಕ್ಷ ಸಮಥಿಂಗ್ ಬರ್ತದೆ ಸರ್. ಆಂಧ್ರ ತೆಲಂಗಾಣ ಸೇರಿ 6 ಲಕ್ಷ ಬರ್ತದೆ ಸರ್. ಇಲ್ರಿ ಸರ್ 9 ಲಕ್ಷ ನೀನು ಕೂತು ನೀನು 9,26,000 ಇದ್ದಾರೆ ಸರ್. ನೋಡ್ರಿ, ಒಬ್ರು CM ಆಗಿ ನಡ್ಕೊಳ್ಳೋ ರೀತಿ ಏನ್ ಹೇಳ್ರಪ್ಪ, ನೀವೇ ಹೇಳ್ರಿ ಇದನ್ನ. ಪಾಪ ಮುತ್ಯ ಸಿದ್ದರಾಮಯ್ಯನವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಬಂದ್ರ ನುಗ್ಸೇ ಬಿಡುದಾ? ಅವ್ರಿಗೆ ಈ ಮೂಡ ನುಗ್ಸ್ಲಿಕ್ಕತ್ತದಂತ ಗೊತ್ತದ. ಅದೇ ಹತಾಶೆದ ಹಿಂಗ್ ಸಿಕ್ಕವ್ರ ನುಗ್ಸಿದ್ರ ಹೆಂಗ್ ಹೇಳ್ರಿ? ಅಂತೂ ಸಿಕ್ಕವ್ರ ಮೇಲೆಲ್ಲ ಸಿಟ್ಟಿಗೆ ಎದ್ದು ಓಡಾಡ್ಲಿಕ್ಕತ್ತಾರಪ್ಪ. ಅರೆ ಸಿದ್ದರಾಮಯ್ಯನವ್ರ, ಒಂದು ಮಾತ ನೆನಪಿನಾಗ ಇಟ್ಕೋರಿ ಅಲ್ಲ, ಈ ಗತ್ತು ಗೈರತ್ತು ದರ್ಪ ದೌಲತ್ತು ಎಲ್ಲ ಒಂದಿನ ಮಣ್ಣಾಗ್ಲೇಬೇಕು. ಮಾದರಿ CM ಆಗೋ ಗುರಿ ಇಟ್ಕೋರಿ ಅಂದ್ರ ಮಾರಿ CM ಆಗ್ಲಿಕ್ಕೆ ಹೋಗ್ಬೇಡ್ರಿ ಅಲ್ಲಿಕತ್ತಿ. ನೋಡ್ರಿ, ಅಣ್ಣವ್ರ ಹಾಡು ಕೇಳಿರೇ ಇಲ್ಲ? ಕೋಟೆ ಕಟ್ಟಿ ಮೆರೆದೋರೆಲ್ಲ ಏನಾದರು, ಮೀಸೆ ತಿರುವಿ ಕುಣಿದೋರೆಲ್ಲ ಮಣ್ಣಾದರು. ಹೌದಿಲ್ ಹೇಳ್ರಿ? ಇನ್ನು ನಮ್ಮ ರಾಹುಲ್ ಗಾಂಧಿ, ನಮ್ ರಾಹುಲ್ ಅಂತ ಯಾಕಂತೀರಿ ಅಂದ್ರೇನ್? ಪಾಪ ಅವ್ರ ಇವನರ್ವ ಭಾಷಣ ಕೆಳದ್ಮೇಲೆ ಹೋಗ್ಲಿ ಬಿಡು ಅಂತ ಅಂದಿನ್ ನೋಡ್ರಪ್ಪ. ನೋಡ್ರಿ, ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರ ಬಿಗ್ ಬಾಸ್. ಅದು ಒಂದು ಬ್ಯಾರೆ ಲೆವೆಲ್ಲೇ ಎಡವಟ್ ಬಿಡ್ರಪ್ಪ, ಅದು ಸುಮ್ಮನೆ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೂ ನಿನ್ನೆ ಭಾಷಣದಾಗ ಅಪ್ಪಿ ತಪ್ಪಿ ಬಾಯಿ ತಪ್ಪಿ ಒಂದು ಖರೆ ಮಾತು ಹೇಳೇ ಬಿಟ್ರು. ಪಾಕಿಸ್ತಾನದಿಂದ ಬಂದ ನಿರಾಶ್ರಿತರಿಗೆ ಮನಮೋಹನ್ ಸಿಂಗ್ ಇದ್ದಾಗ ಜಾಗನ ಕೊಡಲಾಯ್ತು ಅಂತಂದು ಬಿಟ್ರು. POK से रेफ्यूजीज आए, उनसे मनमोहन सिंह जी ने वायदा किया था, वो वायदा पूरा किया जाएगा. सॉरी, कश्मीरी पंडित से जो मनमोहन सिंह जी ने वायदा किया था, वो वायदा पूरा किया जाएगा. ಮಿಸ್ಟೇಕ್ ಆಗಿ ರಾಡಿ ಆದ್ಮೇಲೆ ಅದನ್ನ ಕ್ಲೀನ್ ಮಾಡ್ಬೇಕಲ್ಲ. ಹಂಗಾಗಿ ಇಲ್ಲ ಮನಮೋಹನ್ ಸಿಂಗ್ ಅವರು ಕಾಶ್ಮೀರಿ ಪಂಡಿತರಿಗೆ ನೆರವಾದ್ರು ಅಂತ ಅನ್ಲಿಕ್ಕೆ ನೋಡ್ಬಿಟ್ರ. ಒನ್ಸ್ ಪಪ್ಪು ಆಲ್ವೇಸ್ ಅ ಪಪ್ಪು ಅನ್ನೋದು ಇದಕ್ಕ ನೋಡ್ರಿ. ಇದು ಒಂದು ವಿಡಿಯೋ ವೈರಲ್ ಆಗ್ತಿದ್ದಂಗನ ಎಲ್ಲ ಕಡೆ 2019 ವಿಡಿಯೋನು ವೈರಲ್ ಆಗ್ಲಿಕ್ಕೆ ಶುರು ಆಯ್ತು. ಕಾಶ್ಮೀರದ ಪಂಡಿತ ಫ್ಯಾಮಿಲಿ ಮಹಿಳೆ ಏರೋಪ್ಲೇನ್ಯಾಗ ರಾಹುಲ್ ಗಾಂಧಿಗೆ ಹೆಂಗ ಬೇಕ್ ಹಂಗ ಝಾಡ್ಸಿದ್ದು, ಸಿಕ್ಕಾಪಡೆ ಬೈದಿದ್ದು. ರಾಹುಲ್ನು ಅಲ್ಲೇ ಇದ್ರ ಮತ್ತ. हम उनको देखते हैं कि वो इतने छोटे छोटे बच्चे जो 10th में पढ़ते हैं, घर के बाहर नहीं निकल पाते हैं, वो जाते अगर एक दूसरे को ढूंढने जाते हैं ना, एक दूसरे को ढूंढने जाते हैं ना, उनको पकड़ देते हैं. मेरा भाई हार्ट पेशेंट है, वो अपने बच्चों को ढूंढने गया, उसको 10 दिन तक वालों को नहीं दिखाया कि वो कहाँ है क्या है. हम हर तरीके से परेशान है. मैंने अपने भाइयों को अपने पास आया, लेकिन ಇಂಥವ್ರಿಗೆ ಭಾರತದ ಗದ್ದುಗೆ ಏರುವಂತಹ ಕನಸು. ಅಕಸ್ಮಾತ್ ಏನಾರೆ ನಿಮ್ಮ ಕೆಟ್ಟ ಕನಸಿನ್ಯಾಗೋ ಏನ್ ಖರೇನು ರಾಹುಲ್ ಏನಾರೆ ಪ್ರಧಾನಿ ಆದ್ರ ದೇಶ ಏನಾಗಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಬಿಡ್ರಿ, ರಾಹುಲ್ ಅವ್ರ ಎಡವಟ್ಟುಗಳನ್ನ ಹೇಳ್ಕೊಂತ ಹೋದ್ರ ಬಹುಶಃ ಒಂದು 3 ತಾಸಿಂದ ಎಪಿಸೋಡೇ ಆಗ್ಬಿಡ್ತದ. ಈ 2022 ಏನ್ ಭಾಷಣ ಇತ್ತು ನೋಡ್ರಿ, ಅಂಕಲ್ ಸ್ಯಾಮ್ ಪಿತ್ರೋಡಾ ಬರ್ಕೊಟ್ಟಂತ ಭಾಷಣನ ಈ ವರ್ಷನು ಹಿಮಾಚಲ ಪ್ರದೇಶದಾಗ ಮಾಡ್ಲಿಕ್ಕತ್ತಾರ. ಹಂಗ ಕಂಟಿನ್ಯೂ ನಡೆದದು. 2022 ಪಿಂಕಿ ಸಿಸ್ಟರ್ ಇಲ್ಲಿ ಸೇಬು ಬೆಳೆಗಾರರಿಗೆ ಸರಿಯಾದ ಬೆಲೆ ಸಿಗಾಕತ್ತಿಲ್ಲ ಅಂತ ಅಂದಿದ್ರು.
ಅದೇ ಥೇಟ್ ದಿಟ್ಟೋ ಸೇಮ್ ಭಾಷಣನ ರಾಹುಲ್ ಗಾಂಧಿ ನಿನ್ನೆ ಮಾಡಿದ್ರು. ಇಲ್ಲಿ ಸೇಬು ಬೆಳೆಯೋರಿಗೆ ಬೆಲೆನೇ ಇಲ್ಲ, ಇದಕ್ಕೆ ಕಾರಣ ಅದಾನಿ ಅಂತ ಅಂದ್ಬಿಟ್ರು. जैसे मैंने कहा, बागबानों को फसल का दाम, अपने सेबों का, मशरूम, टमाटर का दाम खुद तय करने का हक होना चाहिए. ये हक हम आपको देना चाहते हैं. यहाँ जो आपको सही दाम नहीं मिल रहा है, हिमाचल प्रदेश में भी सेब के किसानों को सही दाम नहीं मिलता है. उसका कारण अदानी है. उसका कारण अदानी है. ದೊಡ್ಡ ಕಾಮಿಡಿ ಅಂದ್ರ ಆ ರಾಹುಲ್ ಗಾಂಧಿಗೆ ಹಿಮಾಚಲ ಪ್ರದೇಶದಾಗ ಕಾಂಗ್ರೆಸ್ ಆಡಳಿತ ಅದ ಅನ್ನೋದು ಬಹುಶಃ ನೆನಪಾರ್ದಂಗ್ ಕಾಣ್ತೈತಿ ನೋಡ್ರಪ್ಪ. ಕಾಂಗ್ರೆಸ್ ಆಡಳಿತ ಇರೋ ಹಿಮಾಚಲ ಪ್ರದೇಶದಾಗ ಅದಾನಿಯಿಂದ ಅದ್ ಹೆಂಗ ಸೇಬು ಬೆಳೆಯೋರಿಗೆ ಅನ್ಯಾಯ ಆಗ್ತದ ಅನ್ನೋ ಪ್ರಶ್ನೆ ಬರುದಿಲ್ಲ ಏನ್ ಹೇಳ್ರಿ. ಮಾತಾಡಿದ್ರ ಒಂದು ಮೀನಿಂಗ್ ಇರ್ಬೇಕ್ರಪ್ಪ. ಮಾತನ್ಯಾಗ ಇವ್ರ ಮಾತನ್ಯಾಗ ಲಾಜಿಕ್ ಎಲ್ಲದಂತ ನೀವು ಹುಡುಕ್ಲಿಕ್ ಹೋಗ್ಬೇಡ್ರಿ. ಕಂದಿಲ್ ಹಿಡ್ಕೊಂಡು ಹುಡುಕಿದ್ರು ಸಿಗುದಿಲ್ಲ. ಬರೇ ಸುಳ್ಳುಗೊಳ್ಳೆ ಹೇಳ್ಕೊಂಡೆ ಬದುಕ್ಲಿಕ್ಕತ್ತಿರೋ ಸೋ ಕಾಲ್ಡ್ ಗಾಂಧಿ ವಂಶಜ ಮತ್ ಹೇಳ್ತಾರ, ನೀವೇನಾರೇ ಲೈಟ್ ಹಾಕ್ಲಿಕ್ ಸ್ವಿಚ್ ಹಾಕಿದ್ರ ಅದರ ರೊಕ್ಕ ಅದಾನಿಗ್ ಹೋಗ್ತದ, ಬೈಕಿಗೆ ನೀವು ಪೆಟ್ರೋಲ್ ಹಾಕ್ಸಿದ್ರು ಅಂದ್ರ ಸೀದಾ ಅದು ಅದಾನಿ ಕಿಸೆಗ್ ಹೋಗ್ತದ ಅಂತ ಹಸಿ ಹಸಿ ಸುಳ್ಳಿನ ತೋರಣ ಕಟ್ಲಿಕ್ಕೆ ಚಾಲು ಮಾಡೇ ಬಿಟ್ರು. आप टीवी ऑन करो, टीवी ऑन करते हो अदानी जी के यहाँ बिजली का पैसा जाता है सीधा. जैसे ही ऑन किया, जैसे आपने टीवी ऑन किया, खट उनका मीटर वहाँ चालू हो जाता है अदानी जी के घर में. बिजली बिल जब आप लोग पंखा चलाते हैं, ट्यूबलाइट चलाते हैं, तो याद रखिए जब आप बटन दबा रहे हो, जैसे ही आप बटन दबाते हो, ये जैसे मैंने अभी ये स्विच दबाया, वैसे अदानी जी के जेब में पैसा जाता है. जैसे ही आपने अपने स्कूटर में, मोटरसाइकिल में पेट्रोल डाला ना, अदानी जी के जेब में सीधा पैसा जाता है. आप पेट्रोल खरीदते हो, जब आप शर्ट खरीदते हो, जब आप पैंट खरीदते हो, जब आप ढाबे में खाना खाते हो, आपके जेब में से पैसा जा रहा है, सीधा ट्रांसफर हो रहा है अदानी की जेब में. ಅರೆ ರೇ 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 ವಿದ್ಯುತ್ ಇಲಾಖೆ ಪ್ರೈವೇಟ್ ಆಗ್ಬಿಡ್ತಾ? ನನಗ್ ಗೊತ್ತಿಲ್ಲಾರ್ದಂಗ ಪೆಟ್ರೋಲ್ ಹಾಕ್ಸಿದ್ರ ಅದ್ರ ಟ್ಯಾಕ್ಸ್ ಬರೋದು ಸರ್ಕಾರಕ್ಕಲ್ಲೇನ್ರಿ? ಅಲ್ಲ, ಮಂದಿನ ಮಂಗ್ಯ ಮಾಡಿ ಓಟ್ ತಗೊಳ್ಳೋದು, ಗೆದ್ದ ಮೇಲೆ ರಾಜ್ಯನ ದಿವಾಳಿ ಮಾಡೋದು. ಈಗೇನಾಗ್ಯದ ಅಂತ ಕೇಳ್ತೀರ? ಹಿಮಾಚಲ ಪ್ರದೇಶದಾಗ ಸಿಎಂ ಮಂತ್ರಿಗಳಿಗೆ 2 ತಿಂಗಳ ಪಗಾರ ಕಟ್. ಇದು ಫ್ರೀ ಯೋಜನೆಗಳಿಂದ ಆದಂತ ಪರಿಣಾಮ. ಕರ್ನಾಟಕದಾಗನು ಬಹಳಷ್ಟು ಇಲಾಖೆಗಳು ಬಾಯಿ ಬಡ್ಕೊಳಿಕತ್ತಾವ. ಇಲ್ಲಿ ಶೂರ ಸಿಎಂ ಇನ್ನೇನು ಜೈಲಿಗೆ ಹೋಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣ್ಲಿಕತ್ತಾವ. ನೋಡ್ರಪ್ಪ, ಇಂಥವ್ರೆಲ್ಲ ದೇಶಕ್ಕೆ ಮಾರಕ ಅನ್ನೋದ್ರಾಗ ಏನ್ ಆಶ್ಚರ್ಯ ಇಲ್ಲ ನೋಡ್ರಿ. ಈ ಪಶ್ಚಿಮ ಬಂಗಾಳದಾಗ ಒಂದು ಘಟನೆ ನಡೆದೈತ್ರಿ. ಒಬ್ಬಕ್ಕಿ ಭಿಕ್ಷುಕಿ, ಮುಸ್ಲಿಂ ಧರ್ಮಕ್ಕೆ ಸೇರಿದವಳು, ಒಂದು ಶಿವನ ದೇವಸ್ಥಾನದ ಕಲ್ಲುಗಳನ್ನು ತಂದಿದ್ಲು. ಶಿವನ ಮೂರ್ತಿಯನ್ನ ಮುರಿದು ಹಾಕ್ಲಿಕ್ ನೋಡಿದ್ಲು. ಆದ್ರ ಆ ಗುಡಿಗೆ ಬಂದಂತಹ ಭಕ್ತರು ಆಕಿನ್ನ ನೋಡಿ ತಡೆದು ಬಿಟ್ರೆ, ಹಿಂಗೆಲ್ಲ ಮಾಡ್ಬೇಡ ಅಂತ ಹೇಳಿ. আপনি একজন মুসলমান লোক হয়ে আপনি এই যে ঠিক আছে, আপনি ঠাকুর ভালোবাসেন, আপনি পাথর দিয়ে এটাকে ভাঙছেন কেন? আপনি এই পাথরটা দিয়ে আপনি ভাঙছেন কেন? হ্যাঁ, আপনি যান, আপনি যান। এটা কেন এনেছেন? এখানে আপনার কোথায় গাড়ি? এখানে কোথায় কি? আপনি এই দেখুন, এখানে আমরা প্রায় সময় আড্ডা মারি, কোনদিন আপনার ಏನ್ ಮಾಡೋದು ಹೇಳ್ರಿ? ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳಲ್ಲಿನೂ ಹಿಂದೂಗಳ ಮ್ಯಾಲ, ನಾವು ಪೂಜೆ ಮಾಡುವಂತಹ ದೇವ್ರ ಮ್ಯಾಲ ದ್ವೇಷ, ತಿನ್ಲಿಕ್ನು ಗತಿ ಇಲ್ಲದೆ ಇರೋ ಮುಸ್ಲಿಮರಿಗೂ ದ್ವೇಷ. ಇನ್ನು ಸಹ ಬಾಳ್ವೆ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಅದ ಹೇಳ್ರಿ? ಈ ರೈತರ ಹೋರಾಟದ ನೆಪದಾಗ ಒಂದಿಷ್ಟು ಕಿಡಿಗೇಡಿಗಳು ಶಂಭು ಬಾರ್ಡರ್ ಕ್ಲೋಸ್ ಮಾಡಿಸ್ಬಿಟ್ಟಾರ. ಸಾಮಾನ್ಯ ಮಂದಿ ಬ್ಯಾರೆದೆಲ್ಲ ದಾರಿ ಹುಡ್ಕೊಂಡು ಹೆಂಗೆಂಗೋ ಶಾರ್ಟ್ಕಟ್ ರೂಟ, ಹೆಂಗೆಂಗೋ ಹೋಗ್ಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟದ. ಆದ್ರ ಹೆಂಗೋ ಹೋಗ್ಲಿಕ್ಕತ್ತಾರ ಖರೆ, ಆದ್ರ ಅಲ್ಲಿನೂ ಒಂದು ಸಮಸ್ಯೆ ಶುರು ಆಗ್ಬಿಟ್ಟದ. ಪ್ರತಿ ಹಳ್ಳಿಗೆ ಎಂಟ್ರಿ ಆಗ್ತಿದ್ದಂಗೆನೆ ಒಂದ್ 8-10 ಮಂದಿ ಕೂಡಿ ಕಾರನ್ನ ಅಡ್ಡ ಹಾಕಿ ಕಾನೂನು ಬಾಹಿರವಾಗಿ ಟೋಲ್ ಕಟ್ಲಿಕ್ಕೆ ಹೇಳ್ತಾರಂತ. ನೋಡ್ರಿ, ಅಲ್ಲಿ ಏನ್ ಯಾವ ಟೋಲ್ ಬೂತ್ ಇಲ್ಲ, ಏನೂ ಇಲ್ಲ. ಅವ್ರು ಹೇಳದಷ್ಟು ರೊಕ್ಕ ಕೊಟ್ರೇನೆ ಮುಂದ್ ಹೋಗ್ಲಿಕ್ ಬಿಡ್ತಾರಂತ, ಇಲ್ಲಂದ್ರೆ ಬಿಡುದೇ ಇಲ್ಲಂತ. यार इस तरह सरसीनी बैठे करा दे, मेरी बात सुन, हमें सरसीनी भी बैठे करा दे। क्या हाल हो रहा है? आप खुश होना चाहिए, क्या कम हो रहा है? कम हो या तो ना कम हो रहा है। कमाल कर रहे हैं यार। ये तो मतलब यो बात होगी ना, एक साइड रास्ता बंद करके दूसरी साइड में पर्ची ला लो। अब यही बात है, मोदी पे खलवा मोदी को तो थम जाओ ना।
ಅಲ್ರಿ ಇಂಥ ಸಿಚುವೇಶನ್ ಬಂದ್ರೆ ಹೆಂಗ್ ಹೇಳ್ರಿ, ಹೆಂಗ್ ಆಗ್ಬಹುದು ಹೇಳ್ರಿ? ಗೊತ್ತಿಲ್ಲಾರ್ದು ಊರ, ಗುರಿ ಇಲ್ಲಾರ್ದು ದಾರಿ, ಆ ನಡದಾರಿಯಾಗಿ ಈ ಗುಂಡಾಗಿರಿ. ಇದು ನಮ್ಮ ದೇಶದ ವ್ಯಥೆ ಅಂದ್ರ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.